ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 147ನೆಯ ಅಧ್ಯಾಯವಾದ ಗೋನಿಷ್ಕ್ರಮಣ ಕ್ಷೇತ್ರ ಮಹಿಮೆ, ರುದ್ರನು ಔರ್ವಮುನಿಯ ಆಶ್ರಮವನ್ನು ದಹಿಸಿ ಆತನ ಶಾಪದಿಂದ ಸಂತಪ್ತನಾದುದು, ನಾರಾಯಣನು ಕಾಮಧೇನು ಪುತ್ರಿಯರಾದ ಗೋವುಗಳನ್ನು ಬರಮಾಡಿ ಅವುಗಳ ಹಾಲಿನ ಅಭಿಷೇಕದಿಂದ ರುದ್ರಾದಿಗಳ ತಾಪವನ್ನು ಹೋಗಲಾಡಿಸಿದುದು, ಗೋನಿಷ್ಕ್ರಮಣ ತೀರ್ಥ ವಿಚಾರ, ಪಂಚಪದ ಬ್ರಹ್ಮಪದ ತೀರ್ಥಗಳು, ಕೋಚವಟ ವಿಷ್ಣು ಸರೋವರಾದಿ ತೀರ್ಥಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭೂದೇವಿಯು ಹೇಳುತ್ತಾಳೆ, ದೇವೇಶ, ನೀನು ವರ್ಣಿಸಿದ ಅತ್ಯಾಶ್ಚರ್ಯವಾದ ರುರುಕ್ಷೇತ್ರದ ಉತ್ಪತ್ತಿಯನ್ನು ಮಹಿಮೆಯನ್ನು ಕೇಳಿದುದಾಯಿತು. ನನಗೆ ಬಹಳ ಕುತೂಹಲವಾಗಿದೆ. ಬೇರಾವುದಾದರೂ ಪರಮ ಪಾವನವಾದ ರಹಸ್ಯ ಕ್ಷೇತ್ರವನ್ನು ಹೇಳು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಭೂಮಿ, ಗಮನಿಸಿ ಕೇಳು. ಹಿಮಶೃಂಗ ಪರ್ವತದಲ್ಲಿ ಉತ್ಕೃಷ್ಟವೂ ರಹಸ್ಯವೂ ಸಂಸಾರ ತಾರಕವೂ ಆದ ಗೋನಿಷ್ಕ್ರಮಣಕವೆಂಬ ಹೆಸರಿನ ಬೇರೊಂದು ಕ್ಷೇತ್ರವಿದೆ.
ಕಾಮಧೇನುವಿನ ಹತ್ತಿರದಿಂದ ಹೊರಡಿಸಿ ಹಸುಗಳನ್ನು ಅಲ್ಲಿಳಿಸಿದ್ದೆನು. ಔರ್ವನೆಂಬ ಬ್ರಹ್ಮನು 70 ಕಲ್ಪಗಳ ಕಾಲ ನನ್ನ ಮಾಯಾಬಲದಿಂದ ಕೂಡಿದವನಾಗಿ ಅಲ್ಲಿ ಉತ್ತಮವಾದ ತಪಸ್ಸನ್ನು ಮಾಡುತ್ತಿದ್ದನು. ಬಹುಕಾಲ ಕಳೆಯಲು ಅವನ ತಪೋಜ್ವಾಲೆಯಿಂದ ತಾಪಗೊಂಡ ಲೋಕಕ್ಕೆಲ್ಲ ಪೂಜಾಕರ್ಮ ಬದ್ಧನೂ ಲಾಭಾಲಾಭಗಳಲ್ಲಿ ಸಮದೃಷ್ಟಿಯುಳ್ಳವನೂ ಆದ ಈತನು ಯಾವ ವರವನ್ನೂ ಪ್ರಾರ್ಥಿಸುವುದಿಲ್ಲ. ಏಕೆ ತಪಸ್ಸು ಮಾಡುತ್ತಿರುವನೆಂಬುದರ ಸೂಚನೆಯೂ ಇಲ್ಲವಾಗಿದೆ ಎಂಬ ಸಂದೇಹ ಉಂಟಾಯಿತು. ಭೂಮಿ, ಬಳಿಕ ಬಹುಕಾಲದ ಮೇಲೆ ಒಬ್ಬ ಬ್ರಹ್ಮರ್ಷಿಯು ಅದೇ ಹಿಮಗಿರಿಯಲ್ಲಿ ತಪಸ್ಸನ್ನು ಮಾಡುತ್ತಿರಲು ಈಶ್ವರನು ಆ ಋಷಿಯ ಪಕ್ಕಕ್ಕೆ ಬಂದನು. ಮಹಾಭಾಗ್ಯೆ, ಗೋನಿಷ್ಕ್ರಮವೆಂದು ಪ್ರಸಿದ್ಧವಾದುದು ಅತಿ ಶ್ರೇಷ್ಠವೂ ಆದ ಆ ತೀರ್ಥದಲ್ಲಿ ಸಮದೃಷ್ಟಿಯುಳ್ಳವನಾಗಿ ತಪಸ್ಸನ್ನು ಮಾಡುತ್ತಿದ್ದ ಆ ಔರ್ವ ಮುನಿ ದೇವಾರ್ಚನೆಗೆ ಕಮಲಗಳನ್ನು ತರಲು ಗಂಗಾದ್ವಾರಕ್ಕೆ ಹೋದನು. ಅವನು ಆಶ್ರಮದಿಂದ ಹೊರಟು ಹೋಗಿರುವುದನ್ನು ತಿಳಿದು ಎಲ್ಲ ತಪಸ್ವಿಗಳೂ ಮಹಾತೇಜನಾದ ಈಶ್ವರನು ತ್ವರೆಯಿಂದ ಆತನ ಆಶ್ರಮಕ್ಕೆ ಬಂದರು. ಫಲ ಪುಷ್ಪಗಳಿಂದ ಸೊಗಸುತ್ತ ಕಾಂತಿಯುತವಾಗಿರುವ ಸುಂದರವಾದ ಆ ಆಶ್ರಮವು ಮಹಾರುದ್ರನ ತೇಜಸ್ಸಿನಿಂದ ಸುಟ್ಟು ಬೂದಿಯಾಯಿತು. ರುದ್ರನು ಔರ್ವಮುನಿಗೆ ಅತಿ ಪ್ರಿಯವಾಗಿದ್ದ ಆ ಪುಣ್ಯಾಶ್ರಮವನ್ನು ಸುಟ್ಟು ಬಳಿಕ ಬೇಗನೆಯೇ ಹಿಮಾಲಯಕ್ಕೆ ಬಂದುಬಿಟ್ಟನು. ದೇವಿ, ಅಷ್ಟರಲ್ಲೇ ಮುನಿವರ್ಯನಾದ ಔರ್ವನು ಹೂವಿನ ಪಾತ್ರೆಯನ್ನು ತೆಗೆದುಕೊಂಡು ಆಶ್ರಮಕ್ಕೆ ಬಂದನು. ಶಾಂತನೂ ಜಿತೇಂದ್ರಿಯನೂ ಕ್ಷಮಾಶೀಲನೂ ಸತ್ಯವ್ರತ ನಿರತನೂ ಆದ ಆ ಔರ್ವಮುನಿ ಬಹಳವಾದ ಹೂ, ಹಣ್ಣು, ಕಾಯಿ, ನೀರುಗಳಿಂದ ಕೂಡಿದ್ದ ತನ್ನ ಆಶ್ರಮವು ಸುಟ್ಟು ಹೋಗಿರುವುದನ್ನು ನೋಡಿ ಬಹು ಕೋಪ ದುಃಖಗಳಿಂದ ಕೆಂಪಾದ ಕಣ್ಣುಳ್ಳವನೂ ಆಗಿ ಸುಟ್ಟು ಉರಿಸುವನಂತೆ ಹೆಚ್ಚಾದ ಪುಷ್ಪ ಫಲೋದಕಗಳುಳ್ಳ ಈ ಆಶ್ರಮವನ್ನು ಯಾರು ಸುಟ್ಟರೋ ಅವನು ದುಃಖದಿಂದ ಸಂತಪ್ತನಾಗಿ ಲೋಕಗಳನ್ನೆಲ್ಲ ಅಲೆಯಲಿ ಎಂದು ಶಪಿಸಿದನು. ದೇವೇಶ, ಹಾಗೆ ಔರ್ವಮುನಿಯು ಅತಿ ಬಲವಾದ ಆ ಶಾಪವನ್ನು ಕೊಡಲು ಮಹಾಭಯದಿಂದ ಲೋಕಗಳಲ್ಲಿ ಯಾವನೊಬ್ಬನೂ ವೀರನಾಗಿರಲಿಲ್ಲ. ಜಗತ್ತಿಗೆ ವಿಭುವಾದ ಈಶ್ವರನು ಕೂಡಲೇ ಅತಿ ದಾಹದಿಂದ ಸಂತಪ್ತನಾಗಿ ಪಾರ್ವತೀದೇವಿಯನ್ನು ಕುರಿತು ಹೀಗೆ ಹೇಳಿದನು. ಔರ್ವನ ತಪಸ್ಸನ್ನು ನೋಡಿ ಹೆದರಿದ ದೇವತೆಗಳು ಜಗತ್ತೆಲ್ಲವೂ ಸುಟ್ಟು ಹೋಯಿತು. ಅವನಾದರೂ ಏನನ್ನೂ ಬಯಸುವುದಿಲ್ಲ. ಅದಕ್ಕೆ ಎಲ್ಲರಿಗೂ ಸುಖ ಅಥವಾ ಶುಭ ಉಂಟಾಗುವಂತಹ ಪ್ರತೀಕಾರವಾವುದು ಎಂದು ನನ್ನನ್ನು ಕೇಳಲು ನಾನು ಕೋಪದಿಂದ ಔರ್ವನ ಆಶ್ರಮವನ್ನು ನೋಡಿದೆನು. ಆ ಆಶ್ರಮವು ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಯಿತು. ನಾವು ಅಲ್ಲಿಂದ ಹೊರಟು ಬಂದೆವು. ಆಶ್ರಮವು ಸುಟ್ಟು ಹೋದ ದುಃಖದಿಂದ ಸಂತಪ್ತನಾಗಿ ಕೋಪಗೊಂಡ ಔರ್ವನು ಶಪಿಸಿದನು. ಶಿವೆ, ರೋಷದ ಆ ಶಾಪದಿಂದ ನಾವು ತಾಪ ಪಡುತ್ತಿದ್ದೇವೆ. ಬಳಿಕ ಅಲೆಯುತ್ತಿದ್ದ ಆ ವಿರೂಪಾಕ್ಷನು ಎಲ್ಲೂ ಸೌಖ್ಯವನ್ನು ಪಡೆಯಲಿಲ್ಲ. ಈಶ್ವರನು ನನ್ನವನಾದುದರಿಂದ ನನಗೂ ಪರಿತಾಪ ಉಂಟಾಯಿತು. ಆ ತಾಪದಿಂದ ಸಂತಪ್ತನಾದ ನಾನು ಕೆಲಸ ಮಾಡಲಾರದವನಾಗಿದ್ದೆನು. ಆಗ ಪಾರ್ವತಿಯು, ನಾವು
ನಾರಾಯಣನ ಹತ್ತಿರ ಹೋಗೋಣ. ಆತನ ಮಾತಿನಿಂದ ಇದರಲ್ಲಿ ನಮಗೆ ಸುಖ ಉಂಟಾಗುವುದು ಎಂದು ಈಶ್ವರನಿಗೆ ಹೇಳಿದಳು. ಬಳಿಕ ಅವರು ನಾರಾಯಣನಾದ ನನ್ನ ಬಳಿಗೆ ಬರಲು ನಾವೆಲ್ಲರೂ ಆ ಔರ್ವನ ಸಮೀಪಕ್ಕೆ ಹೋಗಿ, ರುದ್ರನ ಈ ತಾಪವನ್ನು ಹೋಗಲಾಡಿಸು, ನಾವೆಲ್ಲರೂ ಸಂತಾಪಗೊಂಡಿದ್ದೇವೆ, ಆದುದರಿಂದ ಶಾಪವನ್ನು ನಿವಾರಿಸು ಎಂದು ಆತನಿಗೆ ವಿಜ್ಞಾಪಿಸಿದೆವು. ಔರ್ವ ಮುನಿಯು, ನಾನು ಎಂದೂ ಸುಳ್ಳು ಹೇಳಿಲ್ಲ. ನೀವು ಹೋಗಿ ಕಾಮಧೇನು ಸಂತಾನವನ್ನು ಕರೆದುಕೊಂಡು ಬಂದು ಆ ರುದ್ರನಿಗೆ ಅವುಗಳ ಹಾಲಿನಿಂದ ಸ್ನಾನ ಮಾಡಿಸಿರಿ. ಅದರಿಂದಲೇ ರುದ್ರನಿಗೆ ಬಂದಿರುವ ಈ ಶಾಪವು ನಿವಾರಣೆಯಾಗುವುದು. ಬೇರೆಯ ವಿಧದಿಂದ ಆಗಲಾರದು ಎಂದನು. ದೇವಿ ಕಲ್ಯಾಣಿ, ಅಷ್ಟರಲ್ಲಿಯೇ ನಾನು ಕಾಮಧೇನುವಿನ ಪುತ್ರಿಯರೂ ಕಾಂತಿ ಬಲಶಾಲಿಗಳೂ ಆದ 77 ಹಸುಗಳನ್ನು ಬರಮಾಡಿದೆನು. ಎಲ್ಲರೂ ಅವುಗಳ ಹಾಲಿನಿಂದ ಸ್ನಾನ ಮಾಡಿದವರಾಗಿ ಸಂತಾಪವನ್ನು ಕಳೆದುಕೊಂಡು ಪರಮ ಸುಖವನ್ನು ಪಡೆದೆವು. ಆ ಗೋವುಗಳ ಹಾಲಿನಿಂದ ಉದಿಸಿದ ಗೋನಿಷ್ಕ್ರಮವೆಂಬ ಹೆಸರಿನ ತೀರ್ಥವು ಪರಮ ಪಾವನವಾದುದು. ಅಲ್ಲಿ 1 ರಾತ್ರಿ ಇದ್ದು ಸ್ನಾನ ಮಾಡುವವನು ಗೋಲೋಕವನ್ನು ಸೇರಿ ಆನಂದ ಪಡುವುದರಲ್ಲಿ ಸಂದೇಹವಿಲ್ಲ. ಬಳಿಕ ದುಷ್ಕರವಾದ ಕರ್ಮಗಳನ್ನು ಮಾಡಿ ಅಲ್ಲಿ ಪ್ರಾಣ ಬಿಟ್ಟು ಶಂಖಚಕ್ರ ಗದಾಯುತನಾಗಿ ನನ್ನ ಲೋಕದಲ್ಲಿ ವಾಸಿಸುವನು. ಅಲ್ಲಿ ಮೂಲ ವಟವೆಂಬ ಆಲದ ಮರದ ಬುಡದಲ್ಲಿ 5 ತೀರ್ಥಧಾರೆಗಳು ಬೀಳುತ್ತವೆ. ಅಲ್ಲಿ 5 ರಾತ್ರಿ ವಾಸ ಮಾಡಿ ಸ್ನಾನ ಮಾಡುವವನು ಪಂಚಯಜ್ಞಗಳ ಫಲವನ್ನು ಪಡೆಯುವನು. ಬಳಿಕ ಕಠಿಣವಾದ ಕರ್ಮಗಳನ್ನು ಮಾಡುತ್ತಾ ಇದ್ದು ಆ ತೀರ್ಥದಲ್ಲಿ ಪ್ರಾಣವನ್ನು ಬಿಟ್ಟು ನನ್ನ ಲೋಕವನ್ನು ಸೇರುವನು. ಆ ಕ್ಷೇತ್ರದಲ್ಲಿ ಪಂಚಪದವೆಂಬ ನನ್ನ ಉತ್ತಮ ಸ್ಥಾನವಿದೆ. ನನ್ನ ಪೂರ್ವಭಾಗದಲ್ಲಿ ದೃಢವಾದ 5 ಶಿಲೆಗಳಿವೆ. ನನ್ನ ಪೂರ್ವಭಾಗದಲ್ಲಿ ನನ್ನ ಪೂರ್ವ ದಿಕ್ಕಿನಲ್ಲಿ ಇರುವೆರಡು ಬ್ರಹ್ಮಪಾದಗಳು. ಕುಂಡದ ಮಧ್ಯದಲ್ಲಿ ವಿಸ್ತಾರವಾದುದೊಂದು ಶಿಲೆಯಿದೆ. ನಾಲದಂತಿರುವ ಅದರ ಮೇಲೆ ವಿಷ್ಣುವಾದ ನನ್ನ ಪಾದಯುಗ್ಮವಿದೆ. ಆ ತೀರ್ಥಕುಂಡದಲ್ಲಿ 5 ರಾತ್ರಿ ವಾಸವಾಗಿದ್ದು ಸ್ನಾನ ಮಾಡುವ ಭಾಗವತ ಪ್ರಿಯರು ಶುದ್ಧ ಲೋಕಗಳನ್ನು ಸೇರುವರು. ಬಳಿಕ ಆ ಪಂಚಪದದಲ್ಲಿ ಪ್ರಾಣಗಳನ್ನು ಬಿಟ್ಟು ಸರ್ವ ಸಂಸಾರ ವಿಮುಕ್ತನಾಗಿ ನನ್ನ ಲೋಕವನ್ನು ಸೇರುವರು. ಪಶ್ಚಿಮ ದಿಕ್ಕಿಗೆ 1 ಧಾರೆಯು ಧುಮುಕುವ ಬ್ರಹ್ಮಪದವೆಂಬ ಹೆಸರಿನ ರಹಸ್ಯವೂ ಉತ್ತಮವೂ ಆದ ಕ್ಷೇತ್ರವೊಂದಿದೆ. ಅಲ್ಲಿ 1 ರಾತ್ರಿ ಇದ್ದು ಸ್ನಾನ ಮಾಡುವವನು ಬ್ರಹ್ಮಲೋಕವನ್ನು ಸೇರಿ ಬ್ರಹ್ಮನೊಡನೆ ಆನಂದಿಸುವನು. ಕಾರ್ತೀಕ ಮಾಸದ ದ್ವಾದಶಿಯ ದಿನ ಅಲ್ಲಿ ಸ್ನಾನ ಮಾಡುವವನು ವಾಜಪೇಯ ಯಜ್ಞಗಳ ಫಲವನ್ನು ಪಡೆಯುವನು. ವಾಜಪೇಯ ಫಲವನ್ನನುಭವಿಸಿ ನನ್ನ ಕರ್ಮ ನಿರತನಾಗಿದ್ದು ಬಳಿಕ ಅಲ್ಲಿ ಪ್ರಾಣ ಬಿಟ್ಟು ನನ್ನ ಲೋಕವನ್ನು ಸೇರುವನು. ಬ್ರಹ್ಮಪದ ಕ್ಷೇತ್ರಕ್ಕೆ 5 ಹರಿದಾರಿಯಲ್ಲಿ ವಾಯವ್ಯ ದಿಕ್ಕಿನಲ್ಲಿ ಕೋಟಿವಟವೆಂಬ ಹೆಸರಿನ ನನ್ನ ಉತ್ತಮ ತೀರ್ಥವೊಂದಿದೆ. 6 ಜಾವಗಳ ಕಾಲ ಅಲ್ಲಿ ಇದ್ದು ಸ್ನಾನ ಮಾಡುವವನು ಕೋಟಿ ಯಜ್ಞಗಳ ಪೂರ್ಣ ಫಲವನ್ನು ಪಡೆಯುವನು. ಶುಭೆ, ಆ ಫಲವನ್ನು ಅಂದರೆ
ಕೋಟಿ ಯಜ್ಞಗಳ ಫಲವನ್ನು ಅನುಭವಿಸಿ ಬಳಿಕ ಅಲ್ಲಿ ಪ್ರಾಣ ಬಿಡುವವನು ನನ್ನ ಲೋಕವನ್ನು ಸೇರುವನು. ಆ ಕ್ಷೇತ್ರದಲ್ಲಿ ವಿಷ್ಣು ಸರೋವರವೆಂಬ ಮತ್ತೊಂದು ನನ್ನ ತೀರ್ಥವಿದೆ. ಅದು ಈಶಾನ್ಯದಲ್ಲಿ 5 ಹರಿದಾರಿಯಷ್ಟೆಂಬುದರಲ್ಲಿ ಸಂಶಯವಿಲ್ಲ. ಕಮಲದಳ ನೇತ್ರೆ, ಆ ನನ್ನ ಸರೋವರವು ಬಹಳ ಆಳವಾಗಿಯೂ 5 ಹರಿದಾರಿಯಷ್ಟು ವಿಸ್ತಾರವಾಗಿಯೂ ಸುತ್ತಲೂ ಪರ್ವತಗಳುಳ್ಳದಾಗಿಯೂ ಇದೆ. ಭದ್ರೆ, ಅಲ್ಲಿ ಸಂಚರಿಸುವವನು ಪ್ರದಕ್ಷಿಣೆ ಮಾಡುವವನಾಗುವನು. 3 ರಾತ್ರಿ ಉಪವಾಸದ ಬಹು ಕಷ್ಟ ಕರ್ಮವನ್ನು ಮಾಡಿ ಆ ಸರೋವರವನ್ನು ಸುತ್ತುವವನು ಎಷ್ಟು ಹೆಜ್ಜೆಗಳನ್ನಿಡುವನೋ ಅಷ್ಟು ವರ್ಷಕಾಲ ಬ್ರಹ್ಮಲೋಕದಲ್ಲಿ ವಾಸಿಸುವನು. ಸ್ವಕರ್ಮ ನಿರತನಾಗಿದ್ದು ಬಳಿಕ ಬ್ರಹ್ಮಲೋಕವನ್ನು ಬಿಟ್ಟು ಅಲ್ಲಿ ಸ್ನಾನ ಮಾಡಿ ನನ್ನ ಲೋಕವನ್ನು ಸೇರುವನು. ಸುಂದರಿ, ಮಹಾಭಾಗ್ಯೆ, ಆ ಕ್ಷೇತ್ರದ ಆಶ್ಚರ್ಯವನ್ನು ಕೇಳು. ಅಲ್ಲಿ ನನ್ನ ಕಿವಿಗಳಿಗೆ ಸುಖಕರವಾದ ಹಸುಗಳ ಕೂಗು ಕೇಳಿಸುತ್ತದೆ. ಅಲ್ಲದೆ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ದ್ವಾದಶಿಯ ದಿನ ತನ್ನಷ್ಟಕ್ಕೆ ತಾನೇ ಇಂಪಾದ ಮಹಾಧ್ವನಿಯು ಕೇಳಿಸುವುದು. ಇದರಲ್ಲಿ ಸಂಶಯವಿಲ್ಲ. ಆ ಬಗೆಯ ಪವಿತ್ರವಾದ ಗೋಸ್ಥಾನದಲ್ಲಿ ಶುದ್ಧನಾಗಿ ಶುದ್ಧ ಕರ್ಮಗಳನ್ನು ಮಾಡುವ ಮಹಾಭಾಗವತನು ಬೇಗನೆ ಪಾಪದಿಂದ ಮುಕ್ತನಾಗುವನು. ಮಹಾಭಾಗ್ಯಶಾಲಿನಿ, ಯಶಸ್ವಿನಿ, ದೇವಗಣ ಸಹಿತನಾದ ಈಶ್ವರನು ಹಾಗೆ ಗೋ ಕ್ಷೀರಾಭಿಷೇಕದಿಂದ ಶಾಪತಾಪವನ್ನು ಕಳೆದುಕೊಂಡನು. ದೇವಿ, ನಿನಗೆ ಅನುಗ್ರಹಿಸಬೇಕೆಂಬ ಇಷ್ಟದಿಂದ ಸರ್ವಶಾಂತಿಕರವೂ ಉತ್ತಮವೂ ಆದ ಈ ಗೋಸ್ಥಳ ಅಥವಾ ಗೋನಿಷ್ಕ್ರಮಣವೆಂಬ ಕ್ಷೇತ್ರದ ವಿಚಾರವನ್ನು ಪೂರ್ಣವಾಗಿ ಹೇಳಿದುದಾಯಿತು. ಮಹಾಭಾಗ್ಯೆ, ಈ ಅಧ್ಯಾಯವು ಸರ್ವಮಂಗಳಗಳನ್ನು ಉಂಟುಮಾಡುವುದು. ನನ್ನ ಮಾರ್ಗವನ್ನು ಅನುಸರಿಸುವವರಿಗೂ ನನಗೂ ಸಂತೋಷವನ್ನು ಹೆಚ್ಚಿಸುವುದು. ಈ ಅಧ್ಯಾಯದ ವಿಚಾರವು ಶ್ರೇಷ್ಠವಾದವುಗಳಲ್ಲಿ ಪರಮಶ್ರೇಷ್ಠವೂ, ಮಂಗಳಗಳಿಗೂ ಮಂಗಳವೂ, ಲಾಭಗಳಲ್ಲಿ ಪರಮಲಾಭವೂ, ಧರ್ಮಗಳಲ್ಲಿ ಉತ್ತಮ ಧರ್ಮವೂ ಆದುದು. ಕೀರ್ತಿವಂತೆ, ಇದನ್ನು ಓದುವ ಅಥವಾ ಹೇಳುವ ನನ್ನ ಮಾರ್ಗಾನುವರ್ತಿಗಳು ತೇಜಸ್ಸನ್ನು, ಶ್ರೀಯನ್ನು, ಲಕ್ಷ್ಮಿಯನ್ನು, ಸರ್ವೇಷ್ಟಗಳನ್ನು ಪಡೆಯುವರು. ಒಳ್ಳೆಯ ಮನಸ್ಸುಳ್ಳವಳೆ, ದಿನವೂ ಇದನ್ನು ಹೇಳುವವನು ಈ ಅಧ್ಯಾಯದಲ್ಲಿ ಎಷ್ಟು ಅಕ್ಷರಗಳಿವೆಯೋ ಅಷ್ಟು 1000 ವರ್ಷಕಾಲ ನನ್ನ ಲೋಕದಲ್ಲಿ ವಾಸಿಸುವನು. ಅವನಿಗೆ ಪತನವಿಲ್ಲ. ಅವನು 21 ಕುಲವನ್ನು ಸಂಸಾರ ಸಾಗರದಿಂದ ದಾಟಿಸುವನು. ಇದನ್ನು ಪಿಶುನನಿಗೂ, ಮೂರ್ಖನಿಗೂ, ದುಷ್ಟನಿಗೂ ಹೇಳಬಾರದು. ದೇವ ಗುರು ಸೇವೆಯನ್ನು ಮಾಡಬಲ್ಲ ಮಗನಿಗೂ ಶಿಷ್ಯನಿಗೂ ಹೇಳಬೇಕು. ಮೋಕ್ಷವನ್ನು ಬಯಸುವುದಾದರೆ ಮರಣಕಾಲದಲ್ಲೂ ಎಂದಿಗೂ ಇದನ್ನು ಒಂದು ಶ್ಲೋಕವನ್ನಾಗಲಿ ಪದವನ್ನಾಗಲಿ ಮರೆಯಬಾರದು. ಮಹಾಭಾಗ್ಯೆ, ವಸುಂಧರೆ, ಆ ಗೋನಿಷ್ಕ್ರಮಣ ಕ್ಷೇತ್ರವು 5 ಯೋಜನ ಸುತ್ತಳತೆಯುಳ್ಳದ್ದು. ಅಲ್ಲಿ ನಾನು ಪೂರ್ವಾಭಿಮುಖನಾಗಿ ಪರಮ ಪ್ರೀತಿಯಿಂದ ಇರುವೆನು. ನನ್ನ ಹಿಂಭಾಗದಲ್ಲಿ ಗಂಗೆ ಪ್ರವಹಿಸುವುದು. ಮಂಗಳೇ, ಮಹಾಭಾಗ್ಯೆ, ನೀನು ಮತ್ತಾವುದಾದರೂ ಉತ್ತಮ ಕ್ಷೇತ್ರವನ್ನು ಹೇಳೆಂದು
ಕೇಳಿದೆಯಲ್ಲವೇ? ಈ ಗೋಸ್ಥಾನವೇ ಸರ್ವ ಕರ್ಮಗಳಲ್ಲೂ ಸುಖವನ್ನುಂಟು ಮಾಡುವುದು, ರಹಸ್ಯವೂ ಉತ್ತಮವೂ ಧರ್ಮಯುತವೂ ಆದ ನನ್ನ ಕ್ಷೇತ್ರ. ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೆ ಗೋನಿಷ್ಕ್ರಮಣ ಮಹಾತ್ಮ್ಯಂ ನಾಮ ಸಪ್ತಚತ್ವಾರಿಂಶದಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 148ನೆಯ ಅಧ್ಯಾಯವಾದ ಸ್ತುತಸ್ವಾಮಿಯ ಮಹಿಮೆ, ವರಾಹ ಪುರಾಣದ ಮಹಿಮೆ, ಪಂಚಾರುಮ, ಭೃಗುಕುಂಡ, ಮಣಿಕುಂಡ, ಧೂತಪಾಪ ಎಂಬ ಹೆಸರಿನ ತೀರ್ಥಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.